ಕನ್ನಡಿಗರ ನಮಸ್ಕಾರ. ಇದೊಂದು ವಿಶೇಷವಾದ ವಿಡಿಯೋ. ಅನಾಥರೇ ಇಲ್ಲ ಅಂದರೆ ಜಗತ್ತಿನಲ್ಲಿ ಹೇಗಿರುತ್ತೆ? ಅವರ ಕುಟುಂಬದಲ್ಲಿ ಅವರ ತಂದೆ ತಾಯಿಗಳು ಅವ್ರ ಜೊತೆಗಿದ್ದರೆ, ಅಣ್ಣ ತಂಗಿ ಅಕ್ಕ ಅವರೆಲ್ಲರೂ ಜೊತೆಗಿದ್ದರೆ ಹೇಗಿರುತ್ತೆ? ಆ ಥರದ್ದು ಒಂದು ಜೀವನವನ್ನು ಕಲ್ಪಿಸ್ಕೊಳ್ಳೋದು ತುಂಬ ಖುಷಿಯಾದ ವಿಚಾರ. ಆದರೆ ಏನು ಮಾಡೋದು, ಜಗತ್ತಿನಲ್ಲಿ ಇವತ್ತು ದುಷ್ಟ ಜನರು ಇರ್ತಾರೆ. ಕುಟುಂಬದಲ್ಲೇ ಜನಿಸಿದಂಥ ಜನ ಅವ್ರನ್ನ ಹೊರ ಹಾಕ್ತಾರೆ. ಇವತ್ತು ಅನಾರೋಗ್ಯ ಆದಗಟ್ರೆ ಅಥವಾ ತಂದೆ ತಾಯಿಗಳು ವಯಸ್ಸಾಗಿದ್ದಾರೆ ಅಂತ ಕೂಡ ಮಕ್ಕಳು ಹೊರ ಹಾಕ್ತಾ ಇದ್ದಾರೆ. ಅಂಥ ಜನರಿಗೆ ಇವತ್ತು ಆಶ್ರಯ ತಾಣವಾಗಿ ಇವತ್ತು ಜೀವನ್ ಜ್ಯೋತಿ ಅಂತ ಆಶ್ರಮ ನಡೀತಾ ಇದೆ. ಇದು ಶಿಡ್ಲಘಟ್ಟ ತಾಲೂಕಿನಲ್ಲಿರುವಂಥ ಗೋರಮ್ಮಡ್ಗು ಅನ್ನೋ ಒಂದು ಜಾಗದಲ್ಲಿದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ. ಸುತ್ತಮುತ್ತ ಜಿಲ್ಲೆಯಲ್ಲಿ ಯಾರಾದರೂ ಅನಾಥರು ಅಥವಾ ಆರೋಗ್ಯ ಹದಗೆಟ್ಟಿರೋರು ಏನಾದರೂ ಫೋನ್ ಮಾಡಿದ್ರೆ ಇವರೇ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಬಂದು ಇಲ್ಲಿ ಅನಾಥಾಶ್ರಮದಲ್ಲಿ ಇಟ್ಕೊಂಡು ಅವ್ರನ್ನ ಆರೈಕೆ ಮಾಡುವಂಥ ಮತ್ತು ಅವ್ರಿಗೆ ಸೇವೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಓಬಳಣ್ಣ ಮತ್ತು ಡೇನಿಯಲ್ ಅವರು ನಡೆಸ್ತಾ ಇರುವಂಥ ಅನಾಥಾಶ್ರಮ. ಓಬಳಣ್ಣ ಅವರು ಕೃಷಿಕರು. ಅವ್ರದ್ದು 10 ಎಕರೆ ಜಮೀನಿದೆ. ಕೃಷಿಯನ್ನು ಮಾಡ್ತಾ ಜೊತೆಗೆ ಈ ಅನಾಥಾಶ್ರಮವನ್ನು ಕೂಡ ಕಟ್ಟಿದ್ದಾರೆ. ಮಗ ಡೇನಿಯಲ್ ಅವ್ರಿಗೆ ಸಾಥ್ ನೀಡಿದ್ದಾರೆ. ಹಾಗಾಗಿ ಇಂಥ ಅನಾಥಾಶ್ರಮಗಳು ಇವತ್ತು ಅತಿ ಹೆಚ್ಚಾಗ್ತಾ ಇರೋದಕ್ಕೆ ನಮ್ಮಂಥ ದುರಾಸೆ ಜನರು ಮತ್ತು ನಮ್ಮ ಆಲೋಚನೆಗಳು ಕೆಟ್ಟದಾಗಿರೋದೇ ಕಾರಣ ಆಗ್ತಾ ಇದೆ. ಅನಾಥಾಶ್ರಮಗಳೇ ಜಗತ್ತಲ್ಲಿ ಇರಬಾರ್ದು. ಎಲ್ಲರೂ ಅವ್ರ ಕುಟುಂಬದಲ್ಲಿ ಅವ್ರು ನೆಮ್ಮದಿಯಾಗಿ ಬದುಕುವಂಥ ವಾತಾವರಣವನ್ನು ನೀವು ಸೇರಿ ನಿರ್ಮಾಣ ಮಾಡಬೇಕಾಗಿದೆ. ಆದರೂ ಕೂಡ ಅಂಥ ಪರಿಸ್ಥಿತಿ ಇಲ್ಲದೆ ಇರೋದ್ರಿಂದ ಇಂಥ ಅನಾಥಾಶ್ರಮಗಳು ಇವತ್ತು ಅವರಿಗೆ ನೆರವಾಗ್ತಾ ಇದೆ. ಓಬಳಣ್ಣ ಮತ್ತು ಡೇನಿಯಲ್ಗೆ ಒಂದು ನಮಸ್ಕಾರವನ್ನು ಹೇಳ್ತಾ ನಾವು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಕರ್ನಾಟಕ, ಜೈ ಕನ್ನಡ.